ಕರ್ನಾಟಕ ಬಂದ್ಗೆ ಏನು ಕರೆ ಕೊಡಲಾಗಿತ್ತು, ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ರಾಜ್ಯಾದ್ಯಂತ. ಬಂದ್ ಆಗಲಿಲ್ಲ ಬೆಂಗಳೂರು, ಜನಜೀವನ ಎಂದಿನಂತೆ ರಾಜ್ಯ ರಾಜಧಾನಿಯಲ್ಲಿ. ಆದರೆ ಪ್ರತಿಭಟನೆಗೆ ಸೀಮಿತವಾಯಿತು ಕರ್ನಾಟಕ ಬಂದ್. ಇನ್ನು ವಾಟಾಳ್ ನಾಗರಾಜ್ ಇವತ್ತು ಹೋರಾಟಕ್ಕೆ ರ್ಯಾಲಿಗೆ ಮುಂದಾಗಬೇಕಾಗಿತ್ತು, ಆದರೆ ಮನೆ ಬಳಿಯೇ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆಯಲಾಯಿತು. ರಾಜ್ಯಾದ್ಯಂತ ಬಂದ್ಗೆ ನೈತಿಕ ಬೆಂಬಲ ಮಾತ್ರ ಘೋಷಣೆಯಾದ ಹಿನ್ನೆಲೆ ಹಲವು ಕಡೆ ಪ್ರತಿಭಟನೆ. ಆದರೆ ಬಿಎಂಟಿಸಿ ಸಂಚಾರ ಯಥಾಸ್ಥಿತಿಯಲ್ಲಿತ್ತು. ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಎಂದಿನಂತೆ ಸಂಚರಿಸಿವೆ. ತಮಿಳುನಾಡಿಗೂ ಕೂಡ ಬಸ್ ಸಂಚಾರ ಎಂದಿನಂತೆ ಆಗಿತ್ತು. ಹುಬ್ಬಳ್ಳಿ, ತುಮಕೂರು, ಮಂಡ್ಯ, ದಾವಣಗೆರೆ, ಮೈಸೂರು, ಚಿಕ್ಕಮಗಳೂರು ಹೀಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಯ ಕಾವು ಮಾತ್ರ ಜೋರಾಗಿತ್ತು. ಖಾಲಿ ಕೊಡ ಹಿಡಿದು ರಸ್ತೆ ತಡೆ ನಡೆಸಿ, ರಸ್ತೆಯಲ್ಲೇ ಉರುಳು ಸೇವೆ ಮಾಡಿ, ಪೊರ್ಕೆ ಹಿಡಿದು ಹೀಗೆ ವಿಭಿನ್ನ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಟ್ಟಿವೆ. ಮಂಡ್ಯದಲ್ಲಿ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದವು. ಇನ್ನು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಂತಹ ವಾಟಾಳ್ ನಾಗರಾಜ್ ಅವರನ್ನ ಮನೆ ಬಳಿಗೆ ವಶಕ್ಕೆ ಪಡೆದು ಕರೆದೊಯ್ದರು ಪೊಲೀಸರು. ಡಾಲರ್ಸ್ ಕಾಲನಿಯ ನಿವಾಸದಲ್ಲೇ ವಾಟಾಳ್ ವಶಕ್ಕೆ. ಹೀಗಾಗಿ ಪೊಲೀಸರ ವಿರುದ್ಧ ಭಾರಿ ಆಕ್ರೋಶ ಹೊರಹಾಕಿದ್ರು ವಾಟಾಳ್. ಪೊಲೀಸರಿಗೆ ಧಿಕ್ಕಾರ ಅಂತ ವಾಟಾಳ್ ಘೋಷಣೆಯನ್ನು ಕೂಗಿದ್ದಾರೆ. ಹೋರಾಟ ಪ್ರತಿಯೊಬ್ಬರ ಹಕ್ಕು ಎಂದಿದ್ದಾರೆ ಸಿಎಂ. ಆದರೆ ಹೋರಾಟಕ್ಕೂ ಮುನ್ನವೇ ಬಾಯಿ ಮುಚ್ಚಿಸಿದ್ದು ಮಾತ್ರ ಖಂಡನೀಯ ಅಂತ ವಾಟಾಳ್ ಪುತ್ರಿ ಅನುಪಮಾ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ನಾಡು, ನುಡಿ, ಜಲ, ಭಾಷೆಗಾಗಿ ಹೋರಾಟಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರ ಬಂಧಿಸಿದ್ದನ್ನ ಖಂಡಿಸಬೇಕು, ಈ ಅನ್ಯಾಯವನ್ನ ಎಲ್ಲರೂ ಖಂಡಿಸಬೇಕು ಅಂತ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ನಮಸ್ಕಾರ, ನಾನು ಶ್ರೀ ವಾಟಾಳ್ ನಾಗರಾಜ್ ಅವರ ಮಗಳು ಅನುಪಮಾ ವಾಟಾಳ್ ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಮ ತಂದೆಯವರು ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದರು. ಅದು ಶಾಂತಿಯುತವಾದಂತಹ ಹೋರಾಟಕ್ಕೆ. ಅಖಂಡ ಕರ್ನಾಟಕ ಬಂದ್ ಯಾವ ಕಾರಣಕ್ಕೋಸ್ಕರ? ಕಾವೇರಿ ನೀರು ಹಾಗೂ ಕಳಸಾ ಬಂಡೂರು, ಮೇಕೆದಾಟು ಯೋಜನೆ ಹಾಗೂ ರೈತರ ಎಲ್ಲ ಬೇಡಿಕೆಗಳ ಪರವಾಗಿ ಮತ್ತು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಈ ರೀತಿಯಾದಂತಹ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆದಿದ್ದರು. ಆದರೆ ಇವತ್ತು ನಡೆದಂಥ ವಿಚಾರ ತಮ್ಮೆಲ್ಲರಿಗೂ ನಾನು ಹೇಳಲೇಬೇಕು. ಇವತ್ತು ಅವರು ಬೆಳಗ್ಗೆ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಹೊರಡೋಕ್ಕೆ ಮುಂಚೆ ಅವರನ್ನು ಸಾವಿರಾರು ಜನ ಪೊಲೀಸ್ನವರು ಮನೆ ಒಳಗಡೆ ಬಂದು ಬಂಧನ ಮಾಡಿ ಕರ್ಕೊಂಡು ಹೋದರು. ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಾದಂತಹ ವಿಚಾರವೇ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋರಾಟ ಪ್ರತಿಯೊಬ್ಬರ ಹಕ್ಕು, ಪ್ರತಿಯೊಬ್ಬರು ಹೋರಾಟ ಮಾಡ್ಬೋದು, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಆದರೆ ಹೋರಾಟ ಮಾಡೋದಕ್ಕೂ ಮುಂಚೆನೆ ಬಂದು ಅವ್ರ ಬಾಯಿನ ಮುಚ್ಚಿಸಿ ಅವರು ಒಂದು ಮಾತು ಕೂಡ ಆಡಕ್ಕೆ ಬಿಡದೆ ಅವ್ರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗಿರೋದು ನಿಜವಾಗ್ಲೂ ಖಂಡನೀಯವಾದಂತಹ ವಿಚಾರ. ಇದೇ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಜನ್ಸಿ ಪರವಾಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡಬಹುದು. ಆದರೆ ಶ್ರೀ ವಾಟಾಳ್ ನಾಗರಾಜ್ರವರು ಈ ಕನ್ನಡ ನಾಡು, ನುಡಿ, ಭಾಷೆ, ಜಲ ಇದರ ಬಗ್ಗೆ ನ್ಯಾಯಯುತವಾಗಿ, ಶಾಂತಿಯುತವಾಗಿ ಹೋರಾಟ ಮಾಡೋಕೆ ಹೊರಟಿದ್ರೆ ಅವರನ್ನ ಒಂದು ಮಾತು ಆಡಕ್ ಬಿಡದೆ ಮನೆ ಒಳಗಡೆ ನುಗ್ಗಿ ಸಾವಿರಾರು ಜನ ಪೊಲೀಸ್ನವ್ರು ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೇನಾ ಪ್ರಜಾಪ್ರಭುತ್ವ?
ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಒಗ್ಗಟ್ಟಿನಿಂದ ಈ ಬಂದ್ಗೆ ಬೆಂಬಲ ಕೊಟ್ಟಿದ್ವು. ಆದರೆ ಆದದ್ದೇನು, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಪರಿಸ್ಥಿತಿ ಬದಲಾಯಿತು. ಸಾಕಷ್ಟು ಸಂಘಟನೆಗಳು ಬಂದ್ನಿಂದ ಹಿಂದಕ್ಕೆ ಸರಿದವು. ಆದರೆ ಪಟ್ಟು ಬಿಡದಂತಹ ವಾಟಾಳ್ ನಾಗರಾಜ್ ನಾನು ಬಂದ್ ಮಾಡಿಯೇ ಸಿದ್ಧ ಅಂತ ಪಣ ತೊಟ್ಟಿದ್ರು. ಆದರೆ ಪ್ರತಿಭಟನೆಗೆ ಧುಮುಕೋ ಮುಂಚೆನೆ ವಾಟಾಳ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಬಿಟ್ರು. ಬೆಳಗಿನಿಂದ ಏನೆಲ್ಲ ಆಯಿತು ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಂದ್ ಮಾಡಿಯೇ ಸಿದ್ಧ, ಕರುನಾಡು ಸ್ತಬ್ಧವಾಗುವುದು ಗ್ಯಾರಂಟಿ. ಇದು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರಿಗಿದ್ದ ಭರವಸೆ. ಆದ್ರೆ ವಾಟಾಳ್ ಹೇಳಿದ ರೀತಿ ಕರುನಾಡು ಬಂದ್ ಆಗಿಲ್ಲ. ಬಂದ್ಗೆ ಎಲ್ಲ ಕಡೆಯೂ ನೀರಸ ಪ್ರತಿಕ್ರಿಯೆ ಸಿಕ್ಕಿದೆ. ಬಂದ್ ಅನ್ನೋದು ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ವಾಟಾಳ್ ನಾಗರಾಜ್ರ ಮನೆ ಮುಂದೆ ಮಾತ್ರ ಹೈ ಡ್ರಾಮವೇ ಆಗೋಗಿದೆ. ಪ್ರತಿಭಟನೆಗೆ ಮುನ್ನವೇ ವಾಟಾಳ್ ವಶಕ್ಕೆ. ಬಾಯಿಗೆ ಟೇಪ್ ಹಾಕೊಂಡು ವಾಟಾಳ್ ಆಕ್ರೋಶ. ವಾಟಾಳ್ ಇವತ್ತು ಮೆಜೆಸ್ಟಿಕ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ರು. ಅಲ್ಲಿ ಬಸ್ ಓಡಿಸಬೇಡಿ ಅಂತ ಬಿಎಂಟಿಸಿ ಕೆಎಸ್ಆರ್ಟಿಸಿ ಚಾಲಕರಿಗೆ ಮನವಿ ಮಾಡೋರಿದ್ರು. ಬಳಿಕ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ಮಾಡೋರಿದ್ರು. ಆದ್ರೆ ವಾಟಾಳ್ ನಾಗರಾಜ್ರ ಹೋರಾಟದ ನಾಡಿ ಮಿಡಿತ ಬೆಂಗಳೂರು ಪೊಲೀಸರಿಗೆ ಹೊಸದೇನೂ ಅಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೇ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ವಾಟಾಳ್ ಮನೆ ಮುಂದೆ ಕಾಕಿ ಮೊಕ್ಕಾಂ ಹೂಡಿದ್ರು. ಹೊರಗೆ ಬಂದ್ರೆ ಸಾಕು ವಶಕ್ಕೆ ಪಡಿಬೇಕು ಅಂತ ಕಾದು ಕುಳಿತಿದ್ರು. ವಾಟಾಳ್ ನಾಗರಾಜ್ ಮನೆ ಗೇಟ್ ಬಿಟ್ಟು ಹೊರ ಬರಲಿಲ್ಲ. ಬಾಯಿಗೆ ಟೇಪ್ ಹಾಕೊಂಡು ಮನೆ ಅಂಗಳದಲ್ಲಿ ಕುಳಿತಿದ್ರು. ಇದು ವಾಟಾಳ್ ನಾಗರಾಜ್ ಮೌನ ಪ್ರತಿಭಟನೆಯ ಸಂಕೇತ. ಆದ್ರೆ ಪೊಲೀಸರು ವಾಟಾಳ್ ನಾಗರಾಜ್ ಕೂತ ಜಾಗದ ಬಳಿಯೇ ಬಂದ್ಬಿಟ್ರು. ಆಗ ಪೊಲೀಸ್ ಸಿಬ್ಬಂದಿಯೊಬ್ರು ವಾಟಾಳ್ ನಾಗರಾಜ್ ಹಾಕೊಂಡಿದ್ದ ಟೇಪ್ ತೆಗೆಯೋದಕ್ಕೆ ಮುಂದಾದ್ರು. ಈ ವೇಳೆ ವಾಟಾಳ್ ನಾಗರಾಜ್ ಸಿಡಿಮಿಡಿಗೊಂಡ್ರು. ಇದ್ಯಾವುದನ್ನು ಲೆಕ್ಕಿಸದ ಪೊಲೀಸರು ವಾಟಾಳ್ ನಾಗರಾಜ್ರನ್ನ ವಶಕ್ಕೆ ಪಡೆದ್ರು. ಬಳಿಕ ಮನೆ ಗೇಟ್ ನಿಂದ ಹೊರ ಕರೆದುಕೊಂಡು ಬರ್ತಿದ್ದಂತೆ ವಾಟಾಳ್ ಪೊಲೀಸರಿಗೆ ಧಿಕ್ಕಾರ ಕೂಗಿದ್ರು. ಆಗ ಹಿಂದಿನಿಂದ ವಾಟಾಳ್ ಬಾಯಿಗೆ ಹಾಕೊಂಡಿದ್ದ ಟೇಪ್ ಕಿತ್ಕೊಳ್ಳಾಯ್ತು. ಪೊಲೀಸರು ವಾಟಾಳ್ರನ್ನ ಜೀಪ್ ನಲ್ಲಿ ಕೂರಿಸ್ಕೊಂಡು ಹೊರಟೆ ಹೋದ್ರು. ಪೊಲೀಸರ ಈ ನಡೆಗೆ ವಾಟಾಳ್ ನಾಗರಾಜ್ ಪುತ್ರಿ ಅಸಮಾಧಾನ ಹೊರಹಾಕಿದ್ರು. ಮನೆಗೆ ನುಗ್ಗಿ ಪೊಲೀಸರು ನಮ್ಮ ತಂದೆಯನ್ನ ವಶಕ್ಕೆ ಪಡೆದಿದ್ದಾರೆ, ಇದೇನ ಪ್ರಜಾಪ್ರಭುತ್ವ ಅಂತ ಪ್ರಶ್ನಿಸಿದ್ರು. ವಾಟಾಳ್ ನಾಗರಾಜ್ ಅವರು ಈ ಕನ್ನಡ ನಾಡು ನುಡಿ ಭಾಷೆ ಜಲ ಇದರ ಬಗ್ಗೆ ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋರಾಟ ಮಾಡೋಕೆ ಹೊರಟಿದ್ರೆ ಅವರನ್ನ ಒಂದು ಮಾತು ಆಡೋಕ್ ಬಿಡದೆ ಮನೆ ಒಳಗಡೆ ನುಗ್ಗಿ ಸಾವಿರಾರು ಜನ ಪೊಲೀಸ್ನವ್ರು ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದೇನ ಪ್ರಜಾಪ್ರಭುತ್ವ? ಹಾಗಾದ್ರೆ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕಿಲ್ವೇ? ಮತ್ತೊಂದ್ ಕಡೆ ಅತ್ತಿ ಬೆಲೆ ಗಡಿಯಲ್ಲಿ ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿದ್ರು. ಈ ವೇಳೆ ಪೊಲೀಸರು ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಸಿಎಂ ಡಿಕೆಶಿ ಭೇಟಿಯಾದ ಕನ್ನಡ ಪರ ಹೋರಾಟಗಾರರು. ಇನ್ನು ಕರವೇ ಶಿವರಾಮೇಗೌಡ ಬಣದ ಮುಖಂಡರು ಸಾರಾ ಗೋವಿಂದು ಹಾಗೂ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಸಿಎಂ ಡಿಕೆರನ್ನ ಭೇಟಿಯಾದ್ರು. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಮನವಿ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ದಯಮಾಡಿ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ಅವರಿಗೆ ಮನವಿಯನ್ನ ನಾವೆಲ್ಲ ಸಂಘಟನೆಗಳು ಕೂಡ ಇವತ್ತು ಕೊಟ್ಟಿದ್ದೀವಿ. ತಮಿಳುನಾಡಿನ ಮೇಕೆದಾಟು ಯೋಜನೆ ಏನಿದೆ, ಅವ್ರು ಎಷ್ಟೇ ಅಡೆತಡೆಗಳು ಬಂದ್ರು ನೀವು ಬೇಗ ಶೀಘ್ರವಾಗಿ, ಈಗ ನಮ್ಗೆ ಹಸಿರು ನಿಶಾನೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರೋದ್ರಿಂದ ಕೂಡಲೇ ನೀವು ಅದು ಕಾರ್ಯಯೋಜನೆಯನ್ನ ಪ್ರಾರಂಭ ಮಾಡಿ ಅಂತ ಒತ್ತಾಯವನ್ನು ಹಾಕಿದ್ದೀವಿ. ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೀವಿ. ಇದು ಸರಿಯಾದ ದಿಕ್ಕಿನಲ್ಲಿ ಸಾಗದೇ ಇದ್ರೆ ನಾವು ರಸ್ತೆಗೆ ಬರ್ತೀವಿ, ಚಳುವಳಿ ಕರ್ನಾಟಕದಲ್ಲಿ ತೀವ್ರ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಇನ್ನು ಕನ್ನಡ ಪರ ಸಂಘಟನೆಗಳ ಭೇಟಿ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು. ರಾಜ್ಯದ ಜನರ ಹಿತ ಹಾಗೂ ರೈತರ ಕಲ್ಯಾಣಕ್ಕೆ ಕೆಲ ಬೇಡಿಕೆ ಇಟ್ಟಿದ್ದಾರೆ. ಹೋರಾಟಗಾರರ ಬೇಡಿಕೆಗಳನ್ನ ಪರಿಶೀಲನೆ ಮಾಡುವೆ ಅಂದಿದ್ದಾರೆ. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ. ನಾನು ಅದನ್ನು
ವಾಪಸ್ಸು ನಾನು ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವ್ರಿಗೆ ನನ್ನ ಕೃತಜ್ಞತೆಗಳು. ಒಟ್ನಲ್ಲಿ ಕರ್ನಾಟಕ ಬಂದ್ ಯಶಸ್ವಿಯಾಗಲಿಲ್ಲ, ಕೇವಲ ಪ್ರತಿಭಟನೆಗಷ್ಟೇ ಬಂದ್ ಸೀಮಿತ ಆಯಿತು. ಈ ನಡುವೆ ತಮ್ಮ ಕನ್ನಡ ಪರ ಸಂಘಟನೆಗಳು ಸಿಎಂಗೆ ಪತ್ರ ಬರೆದಿವೆ. ಕಾವೇರಿ ನದಿ ವಿಚಾರ ಸೇರಿದಂತೆ ಹಲವು ಹಕ್ಕೊತ್ತಾಯಗಳ ಬಗ್ಗೆ ಉಲ್ಲೇಖಿಸಿವೆ. ಕಿರಣ್ ಸೂರ್ಯ, ವಿಕಾಸ್, ರಾಚಪ್ಪ ಜೊತೆ ವಿನಯ್, TV9 ಬೆಂಗಳೂರು.